ಎಲ್ಲ ಎತ್ತಾಕ್ಬಿಟ್ಯಾ? ಇಲ್ಲ ಇಲ್ಲ ಮೊನ್ನೆ ಇಸ್ಕೊಂಡ. ಬರೀ ಉಪ್ಪಿಟ್ಟು ಅಲ್ವಾ? ಸರಿ ಬಂದೆ ನೀನು ಹೇಳಿದ್ದು. ಎಷ್ಟು ಇವತ್ತಾದ್ರೆ 60 ರೂಪಾಯಿ. ಶುಭೋದಯ ಎಲ್ರಿಗೂ. ಎಲ್ಲರೂ ಸಮ್ಮರ್ ಹಾಲಿಡೇಸ್ನ ಯಾವ್ಯಾವ ಊರಲ್ಲಿ ಕಳೀತಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ನಮ್ಮೂರಲ್ಲಿ. ಕುಯ್ತವ್ರಲ್ಲಿ ಈಗ ಹೋದ್ರೆ ಬೈಸ್ಕೊತೀವಿ. ಇಲ್ಲ ಅಲ್ಲಿ ಬೈಸ್ಕೊಳ್ಳಲ್ಲ, ಮನೇಲಿ ಬೈಸ್ಕೊತೀವಿ. ಇದು ಬೋರ್ವೆಲ್ ಹಿಂಗೆ ಗೊತ್ತಿರ್ತೀವಲ್ಲ, ನೋಡಿದ್ಯಲ್ಲ ಪಂಪು ಇದೇನೆ. ಅವಾಗ ಹಿಂಗೆ ಕೈ ಕೊಟ್ಬಿಡವು ಪಂಪ್ಗೆ ಹಿಂಗೆ ಕೊಟ್ಬಿಡವು. ಬೆರಳ ಎಲ್ಲ ಕಿತ್ತೋಗೋದು. ನೀವು ಹಚ್ಚಿದ್ದೀರಾ? ಹೂ ತಗೋಬತ್ತೀನಿ. ನಾವು ಗೊತ್ತಿದ್ದೀನಿ, ನಿಮ್ಮ ಕೈ ಎಟ್ಟು ಮಾಡ್ಕೊಂಡಿಲ್ಲ. ನಮ್ಮ ಬೆರಳೆಲ್ಲ ಉಗ್ರೆ ಕಿತ್ತೋಗದ. ನಮ್ಗಿಲ್ಲ. ಇಲ್ಲಿ ಇದಿತ್ತಲ್ಲ ಸಂಪಿಗೆ ಮರ ಎಲ್ಲ ಕಿತ್ತೋಗದ. ಸಂಪಿಗೆ ಮರ ಕಿತ್ತಾಕ್ಬಿಟ್ಟವ್ರೆ. ಸಂಪಿಗೆ ಮರ ಇತ್ತು. ಯಾರು ನೋಡ್ತಾ ಇದ್ದೆ ಅಂತಾನೆ ಗೊತ್ತಾಯ್ತಾ ಬರೋದು. ಎಲ್ರು ಹೊಲದ ಹತ್ರ ಒಂದು ವಾಕಿಂಗ್ ಹೋಗಿ ಬರೋಣ ಅಂತ ಹೇಳಿದ್ರು. ಎಲ್ರು ಹೊರಟ್ವಿ. ನಮ್ಮ ಹೊಲದ ಪಕ್ಕದಲ್ಲೇನೆ ಸೇವಂತಿಗೆ ಹೂ ಬೆಳೆದಿದ್ರು. ತುಂಬಾನೇ ಚೆನ್ನಾಗಿತ್ತು. ನಾವೆಲ್ಲರೂ ಸಿಟಿ ಕಡೆ ಫ್ರೀ ಸಿಕ್ಕರೆ ಎದ್ದೊಳದೆ 8 ಗಂಟೆ 9 ಗಂಟೆ ಮೇಲೆ. ಆದ್ರೆ ಹಳ್ಳಿಗಳಲ್ಲಿ ನೋಡಿ 8-9 ಗಂಟೆ ಅಷ್ಟರಲ್ಲಿ ಅರ್ಧ ಕೆಲಸನೇ ಮುಗಿಸ್ಕೊಂಡಿರ್ತಾರೆ. ಧರ್ಮ ಮಾಸ್ಟರ್ ಮನೆ ನೋಡಿಲ್ವಾ? ಧರ್ಮ ಮಾಸ್ಟರ್ ಮನೆ ನನಗೂ ಇದ್ರ ಗಂಧನೇ ಗೊತ್ತಿತ್ತಿಲ್ಲ. ಅವನು ನಮ್ಮ ಬಾಂಬೆ ಐತೆ, ನಮ್ಮ ಬಾಂಬೆ ಇದ್ನಲ್ಲ, ಅವನು ಎಲ್ಲ ತೋರ್ಸ್ಕೊಟ್ಟ ನನಗೆ ಹಿಂಗ್ ಮಾಡ್ಬೇಕು ಹಿಂಗ್ ಬಿಡ್ಬೇಕು ಅಂತ. ಅವನ ಆರ್ಮಿಗೆ ಹೊಂಟದ. ರೈತರುಗಳು ಪ್ರತಿಯೊಂದು ಬೆಳೆನೂ ಎಷ್ಟು ಕಷ್ಟಪಟ್ಟು ಬೆಳಿತಾರೆ, ಅವ್ರಗಳ ಕಷ್ಟ ಏನು ಅಂತ ಅವ್ರಗಳನ್ನ ಹತ್ರದಿಂದ ನೋಡಿದವ್ರಿಗೆ ಮಾತ್ರ ಗೊತ್ತು. ತುಂಬ ದಿನದಿಂದ ಊರಲ್ಲೇ ಇದ್ದೀನಿ. ಇವ್ರಗಳ ಕಷ್ಟ ಏನು ಅಂತ ತುಂಬ ಹತ್ರದಿಂದ ನೋಡಿದ್ದೀನಿ. ಅಣ್ಣ ಕೆಲವೊಂದು ತರಕಾರಿಗಳನ್ನ ಬೆಳೆದಿದ್ದಾರೆ. ಆದರೆ ಮಾರ್ಕೆಟಲ್ಲಿ ಆ ತರಕಾರಿಗಳ ಬೆಲೆ ಕೆಜಿಗೆ 12ರಿಂದ 15 ರೂಪಾಯಿ. ಇವ್ರುಗಳು ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ತುಂಬ ಬೇಜಾರಾಯಿತು. ಏನಂದೆ ಪಾಪ? ಏನಂದೆ? ಗುಡ್ ಮಾರ್ನಿಂಗ್ ಸೂರ್ಯ. ಸೂರ್ಯಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ಯಾ? ಸೂರ್ಯ ನನಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದೆ. ಅದಕ್ಕೆ ನೀನು ಅದಕ್ಕೆ ಗುಡ್ ಮಾರ್ನಿಂಗ್ ಹೇಳ್ದೆ. ಸುಮ್ಮನೆ ಇರೋ. ತರಲೆ. ಎಲ್ಲ ರೈತರಿಗೂ ಅವ್ರು ಬೆಳೆದಿರೋ ಬೆಳೆಗಳಿಗೆ ಒಳ್ಳೆ ಪ್ರತಿಫಲ ಸಿಗಲಿ, ಒಳ್ಳೆ ಬೆಲೆ ಸಿಗಲಿ, ಎಲ್ಲ ರೈತರಿಗೂ ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು. ಇಲ್ಲಿ ಬಿಡಕ ಏನಿಲ್ಲ. ಕ್ಯಾರೆಟು, ಇಲ್ಲೇ ಫ್ರೆಶ್ ಆಗಿ ಬೆಳೆದಿರೋ ಬದನೆಕಾಯಿ. ಇವಾಗ ಇಬ್ರಲ್ಲಿ ಯಾರು ಭಟ್ರು? ರವೆ ಮಾಡೋದು ಅಂದ್ರೆ ರವೆ ತರಸಿ ಹತ್ತನೇ ಹಾಕ್ಕೊಳ್ತಾರೆ. ಗಂಧ ಇದೆಲ್ಲ ಗಟ್ಕಟ್ಟಾದಾಗೆಲ್ಲ ಹಚ್ಚೋದಲ್ಲ. ಗಟ್ಕಟ್ಟಾದ ಒಂಚೂರು ನೀರು ಹಾಕೊಂಡಿದ್ರಾಗ ನೀರು ಹಾಕೊಂಡು ಹಂಗೆ ಬಿಡ್ತಾರೆ. ಮಾತಾಡ್ಬೇಕು.
1 then 4 4 4 1 2 4 2 4 4 2 4 4 5 ಏ ನನ್ನ ಮಗ ನಿಜ ಹೇಳ್ತಾನೆ ಸುಳ್ಳು ಹೇಳಲ್ಲ ನಾಡು ಮಗನಿಗೆ ಗಮನ ಕೊಟ್ಟು ಅದೇ ಹೋಗುತ್ತಮ್ಮ ನೀರು ನೀವೇನು ಹಾಕ್ಬೇಡ ಅದಕ್ಕೆ ಅಲ್ಲೇ ಪೈಪ್ ಹಾಕಿದ್ದು ಚಿದಮ್ಮ ಹೆಂಗೈತೆ ಸೂಪರ್ ಬನ್ನಿ ರಚನ ತಿಡಿತೀನಿ ಉಪ್ಪಿನಕಾಯಿ ತಂದ್ಕೊಡಕ್ಕೆ ಚಂದು ಎಷ್ಟು ಒಂದು ಪ್ಲೇಟ್ ಉಪ್ಪಿಟ್ಟು ಕೊಟ್ಬಿಡ್ತಾರೆ 30 ರೂಪಾಯಿ 20 ರೂಪಾಯಿ ಎಲ್ಲವ ಬರೀ ಉಪ್ಪಿಟ್ಟು ಅಲ್ವಾ ಸರಿ ಬಂದ ನೀವು ಹೇಳಿದ್ದು ಎಷ್ಟು ಇವತ್ತಾದ್ರೆ 60 ರೂಪಾಯಿ ಇದರಲ್ಲಿ ಇರೋದು ಏ ಚೇರ್ ಹಿಡ್ಕಪ್ಪ ಮಾವ ನಿಂತೈತೆ ಬತ್ತು ಬತ್ತು ಬೆಳ್ಳುಳ್ಳಿ ಜಾಸ್ತಿ ಕೊಡ್ತಾರೆ ರಾಜಿನ ಮನೆ ತವ ಇತ್ತಿಲ್ವಾ ಬಸ್ಸಾರು ಮಾಡ್ತಿದ್ದೀರಕ್ಕ ಸೊಪ್ಪು ಹಾಕಿದ್ರ ಇದು ರುಬ್ಬೋದಷ್ಟೇ ಹಾಂ ರುಬ್ಕೊಳ್ಳಿ ವಂಶು ಬಡೆದೆಲ್ಲ ಯಾಕೆ ಇದ್ದೀರಾ ಹಣ್ಣು ತುಪ್ಪ ತಿನ್ನಕ್ಕೆ ನಿಮ್ಗೆ ಯಾರು ಮಾಡಿರೋದು ದೊಡ್ಡವ್ರಿಗೆ ಮಾತ್ರ ಟೀ ಅಲ್ಲ ಅಣ್ಣ ಅದು ಸಾರು ಕೊಟ್ಟವ್ರೆ ಬಕ್ರ ಮಾಡಕ್ಕೆ ಆಮೇಲೆ ಆಡುವ ಆಮೇಲೆ ಗೋಲ್ ಕಡೆ ಇಲ್ಲ ಎತ್ತಾಕ್ಬಿಟ್ಯಾ ಇಲ್ಲ ಇಲ್ಲ ಮಣ್ಣೆಸ್ಕೊಳ್ಳ ತಗೋ ಊಟ ಮಾಡೋಣ ಇಡೋಗಲ್ಲ ಅವಾಗೆಲ್ಲ ಒಂದೊಂದು ಟೈಮ್ಗೆ ಒಂದು 20-25 ಮುದ್ದೆ ಕಟ್ಟರು ನಾಲ್ಕು
ಕಾಫಿನ ಟೀನಕ್ಕ ನಂಗೊಂದಕ್ಕ. ವಾಟರ್ ಬ್ರೇಕ್ ಎಲ್ಲ ಟೀ ಕುಡಿತವ್ರು ಮತ್ತೆ. ಆ ಬ್ರೇಕ್ ನಾವ್ ಹೆಂಗ ಬಟ್ ರೆಸ್ಟ್ ಕೊಟ್ಟೋತಾರೆ ಏನಾರ ಅವ್ರಿಷ್ಟ, ನೀರಾದ್ರೂ ಕುಡಿಬೋದು, ಟೀ ಆದ್ರೂ ಕುಡಿಬೋದು. ಚಿನ್ನಮ್ಮ ಅಲ್ಲೆಲ್ಲ ನವಿಲ್ ಕುಗ್ತೈತ್ ನೋಡಲಿ. ನಾನು ಸ್ಕ್ರೀಚ್ ಬಿಡ್ಬೇಕಾಗಿತ್ತು, ನಾನು ಬಿಟ್ಟೇ ಇಲ್ಲ. ಸ್ಕ್ರೀನ್ ಹಾಕಿಲ್ಲ ಅಲ್ಲಿ, ಸ್ಕ್ರೀನ್ ಹಾಕಿಲ್ಲ ಅಲ್ಲಿ. ಯಾಕೆ ನೀನೇ ಕೊಡ್ದೆ ಮತ್ತೆ? ನಿಂದ ಔಟು. ಬಂಡ ಬಂಡ ಬಾಜೆ. ಪಾಪು ಏನಾಯ್ತಪ್ಪ? ಏನಿಲ್ಲ, ಅಷ್ಟೇ ಮುಗೀತು ಜಗಳ. ಸರಿ ಒಳಗೋಗ. ನಾನ್ ಕೊಡಲ್ಲ, ನಾನ್ ಕೊಡಲ್ಲ. ಸರಿಯಪ್ಪ, ಹುಷಾರು. ಮ್ಯಾಚ್ ಫಿಕ್ಸಿಂಗ್ ನಡೀತೈತೆ ಇಲ್ಲಿ. ಮನೆ ಮೇಲೆ ಆಯ್ತು. ಇವಾಗ್ಲೂ ಅಷ್ಟೇ, ರಜಕ್ಕೆ ಬರಲ್ಲ ನಾನು ಕ್ಲಾಸ್ಗೆ ಹಾಕಿ ಅಂತ. ನಾನು ಸಿಗದೆ ರಜಾ, ಇವಾಗ ಊರಲ್ಲಿ ಎಂಜಾಯ್ ಮಾಡ್ಕೊಂಡು ಬರಪ್ಪ, ವೀಕೆಂಡ್ ಕ್ಲಾಸ್ಗೆ ಹೋಗುವೆ ಬಾ ಅಂತಂದ. ಮಕ್ಳುಗಳಿಗೆ ತುಂಬಾ ಬುದ್ಧಿ ಹೇಳ್ತೀವಿ, ಹಾಗಿರಿ ಹೀಗಿರಿ, ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ. ಆದ್ರೆ ಕೆಲವೊಂದು ವಿಚಾರಗಳನ್ನ ಮಕ್ಳ ಹತ್ರ ನೋಡಿ ನಾವು ಕಲ್ತ್ಕೊಬೇಕು ದೊಡ್ಡವರು. ಈಗ ಒಂದ್ 2 ನಿಮಿಷದ ಮುಂಚೆ ಇಬ್ರು ಜಗಳ ಆಡಿದ್ರು, ಅವಾಗ್ಲೇ ಒಂದಾಗ್ಬಿಟ್ರು. ನಾವೇ ದೊಡ್ಡವರು, ಸಣ್ಣ ವಿಷಯನು ದೊಡ್ಡದ್ ಮಾಡ್ಕೊಂಡು ಕೂತ್ಕೊಂತೀವಿ. ನಿಜ ಅಲ್ವಾ? ನಮ್ಮೂರಿನ ವ್ಲಾಗ್ ಹೇಗೆ ಬರ್ತಿದೆ, ಹೇಗೆ ಅನ್ನಿಸ್ತಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೀವು ಏನಾಗಬೇಕು ಅಂದುಕೊಂಡಿದ್ದೀರೋ ಅದರ ಮೇಲೆ ಗಮನ ಕೊಡಿ. ಇವತ್ತು ಎಲ್ಲಿದ್ದೇನೆ ಅನ್ನುವುದರ ಬಗ್ಗೆ ಅಲ್ಲ. ಗುರಿಗಳಿಗಾಗಿ ಓಡುವ ಜೀವನದಲ್ಲಿ ಆಟಗಾರರಾಗಿರಿ, ದೋಷಗಳನ್ನು ಹುಡುಕುವ ತೀರ್ಪುಗಾರರಲ್ಲ.